ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಕುರ್ಚಿ ಕದನದಲ್ಲಿ ಮುನ್ನೆಲೆಗೆ ಬಂದ ಮತ್ತೆ ಸಾಹುಕಾರ್ ಹೆಸರು ಸತೀಶ್ ಜಾರಕಿಹೊಳಿಗೆ ದೊರೆಯಾಗುವಂತಹ ಅವಕಾಶ ಲಭಿಸಲಿ ಅಂತ ಚಿತ್ರದುರ್ಗದಲ್ಲಿ ಮಾಜಿ ಸಚಿವ ಎಚ್ ಆಂಜನೇಯ ಫೋಕಸ್ ಮಾಡ್ತಾ ಇದ್ದಾರೆ. ಅವರು ಎಲ್ಲಿ ಹೋದರೂ ಸಹ ಮುಂದಿನ ಸಿಎಂ ಅಂತ ಜನ ಕೂಗ್ತಾ ಇದ್ದಾರೆ. ಜಾರಕಿಹೊಳಿ ಅವರು ಸಿದ್ದರಾಮಯ್ಯ ಸಿಎಂ ಆಗೋಕೆ ಸಂಘಟಿಸಿದ್ರು. ಸಿದ್ದರಾಮಯ್ಯ ಅವರ ಅವಧಿ ಮುಕ್ತಾಯ ಪೂರ್ಣ ಪ್ರಮಾಣದಲ್ಲಿ ಆಗುತ್ತೆ. ಸಿದ್ದರಾಮಯ್ಯ ನಂತರ ಜಾರಕಿಹೊಳಿಯನ್ನ ಫೋಕಸ್ ಮಾಡಲಿ. ವೇದಿಕೆ ಒಂದರಲ್ಲಿ ಸತೀಶ್ ಜಾರಕಿಹೊಳಿ ಪರವಾಗಿ ಬ್ಯಾಟಿಂಗ್ ಬೀಸಿದ್ದಾರೆ ಎಚ್ ಆಂಜನೇಯ. ಇವರು ಮಾಜಿ ಸಚಿವರು. ಈಗಾಗಲೇ ಕುರ್ಚಿ ಕದನದ ಆಟದಲ್ಲಿ ಒಂದ್ ಕಡೆಗೆ ಡಿ.ಕೆ. ಶಿವಕುಮಾರ್ ತಮ್ಮ ಎಲ್ಲಾ ಪಟ್ಟುಗಳನ್ನ ಹಾಕ್ತಾ ಇದ್ದಾರೆ, ಇನ್ನೊಂದು ಕಡೆಗೆ ಸತೀಶ್ ಜಾರಕಿಹೊಳಿ ಅವರ ಎಲ್ಲಾ ಜನಾಂಗವನ್ನ ಪ್ರೀತಿಸುವಂತ ಹೃದಯ ಇದೆ. ಸಾಹುಕಾರಿಕೆ ಜೊತೆಗೆ ಹೃದಯ ಶ್ರೀಮಂತಿಗೆ ಬಹಳ ಮುಖ್ಯ. ಅದೆಲ್ಲದೂ ಕೂಡ ಬಂದಿರತಕ್ಕಂತ ಇವತ್ತು ಸತೀಶ್ ಜಾರಕಿಹೊಳಿ ಅವರು ಈ ಕಾರ್ಯಕ್ರಮಕ್ಕೆ ಬಂದಿರೋದು ದೊಡ್ಡ ಒಂದು ನಮಗೆ ಶಕ್ತಿ ಅಂತಂದೇಳಿ ನಾನು ಭಾವಿಸ್ತಾ ಇದ್ದೀನಿ. ಆಯಿಂದ ವರ್ಗಗಳ ಒಂದು ಕಣ್ಣಾಗಿರುವ ಅವರು ಇವತ್ತು ಮುಂದೆ ಈ ಸಮುದಾಯಗಳನ್ನ ಜಾಗೃತಿಗೊಳಿಸಿದರೆ ಇದು ಗಟ್ಟಿಯಾಗಿ ಜನಾಂಗಕ್ಕೆ ರಾಜಕೀಯ, ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಶಕ್ತಿಗಳನ್ನ ನೀಡೋದ್ರ ಮೂಲಕ ಇವ್ರನ್ನ ರಾಷ್ಟ್ರದ ಒಂದು ಅಭಿವೃದ್ಧಿಯ ಮುಖ್ಯವಾಹಿನಿಗೆ ಬರಲಿಕ್ಕೆ ಅವರು ಶ್ರಮಿಸ್ತಾ ಇದ್ರೆ ಮುಂದೆ ಇನ್ನೂ ಹೆಚ್ಚು ಶ್ರಮಿಸಬೇಕು ಅಂತ ಒಂದು ದೊಡ್ಡ ಅವಕಾಶ ಈ ನಾಡಿನ ದೊರೆಯಾಗುವಂತ ಒಂದು ಅವಕಾಶ ಅವರಿಗೆ ಲಭಿಸಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕವಾಗಿ ಹಾರೈಸ್ತೀನಿ. ನಾನು ಒಬ್ಬನೇ ಅಲ್ಲ, ನಾಡಿನಾದ್ಯಂತ ಎಲ್ಲೋದ್ರೂ ಕೂಡ ಸತೀಶ್ ಜಾರಕಿಹೊಳಿ ಅವರಿಗೆ ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅವರು ಅಂತಂದೇಳಿ ಇವತ್ತು ಜೈಕಾರವನ್ನು ಆಗ್ತಾ ಇದ್ದಾರೆ. ಅವತ್ತು ಇದೇ ಜಾರಕಿಹೊಳಿ ಅವರು ಎಲ್ಲಾ ಕಡೆ ಕರ್ಕೊಂಡು ಮುಂದಿನ ಮುಖ್ಯಮಂತ್ರಿ ನಮ್ಮ ಸಿದ್ದರಾಮಯ್ಯನವರು ಅಂತಂದೇಳಿ ಸಂಘಟಿಸಿ ಅವ್ರಿಗೆ ಜೈಕಾರ ಹಾಕಿಸ್ತಾ ಇದ್ರು. ಇವತ್ತು ಅದೇ ಸಿದ್ದರಾಮಯ್ಯನವರು ಮುಂದಿನ ದಿನಗಳಲ್ಲಿ ಅವರ ಅವಧಿ ಪೂರ್ಣ ಆಗಲಿ, ನಾವು ಮಧ್ಯದಲ್ಲೇ ಆಗ್ಬೇಕು ಅನ್ನೋದಲ್ಲ, ಅವರ ನಂತರ ಇವರನ್ನ ಫೋಕಸ್ ಮಾಡಬೇಕು ಅನ್ನೋದು ನಮ್ಮ ಆಶಯ. ಅದನ್ನ ನಾನು ಅವರು ಹೇಳಿದ್ದೇನೆ, ಈಗಲೂ ಕೂಡ ಹೇಳ್ತಾ ಇದ್ದೇನೆ. ಅದನ್ನ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಈಗ ಮೊನ್ನೆ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು, ಈ ಮೀಸಲಾತಿ ಪ್ರಮಾಣದ ನಿಗದಿಯನ್ನ ಮಾಡಿರೋದು ಯಾವಾಗಂದ್ರೆ ಬ್ರಿಟಿಷರ ಕಾಲದ್ದು. ಅಲ್ಲಿಂದ ಇಲ್ಲಿವರೆಗೆ ಆಗಿಲ್ಲ. ಇದು ಎಲ್ಲ ಅಂಕಿ ಅಂಶಗಳನ್ನು ತೆಗೆದುಕೊಂಡು ರೀಆರ್ಗನೈಸ್ ಆಗಬೇಕು ಅಂತ ಹೇಳಿ ಅವ್ರು ಇದ್ರು ಮಾಡಿದ್ದಾರೆ. ಇದನ್ನ ಹೆಚ್ಚಿಸಲಿಕ್ಕೆ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನ ನಮ್ಮ ಜಾರಕಿಹೊಳಿ ಅವರು ಮುಖ್ಯಮಂತ್ರಿಗಳು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಿಂದ ಎಲ್ಲ ಸಮುದಾಯದವರಿಗೂ ಕೂಡ ಅವಕಾಶ ವಂಚಿತ ಸಮುದಾಯಗಳಿಗೆ ಸಿಗಬೇಕಾದಂತ ಮೀಸಲಾತಿ ದೊರೆಯುತ್ತೆ. ಸ್ವಲ್ಪ ಕಾಯಿರಿ, ನಮಗೆಲ್ಲ ಆಶೀರ್ವಾದ ಮಾಡಿ ಅಂತ ಹೇಳಿ ನಿಮಗೆ ನಮಸ್ಕರಿಸಿ ಭಾರತೀಯ ನಾಯಕರು ನೀವೇನು ಕೇಳಿಸ್ಕೊಂಡ್ರಲ್ಲ, ಈಗ ಎಚ್ ಆಂಜನೇಯ ಅವರು ಮಾಜಿ ಸಚಿವರು ಈಗಾಗಲೇ ರಾಜ್ಯದಲ್ಲಿ ಕುರ್ಚಿ ಕದನದ ವಿಚಾರ ದೊಡ್ಡ ಪ್ರಮಾಣದಲ್ಲಿ ಮುನ್ನೆಲೆಗೆ ಬರ್ತಾ ಇರುವಂತಹ ಸಂದರ್ಭದಲ್ಲೇ ನೇರವಾಗಿ ಸತೀಶ್ ಜಾರಕಿಹೊಳಿ ಅವರ ಪರವಾಗಿ ಬ್ಯಾಟಿಂಗ್ ಬೀಸ್ತಾ ಇರುವಂತಹ ಎಚ್ ಆಂಜನೇಯ ಅವರು ಹೇಳೋ ಪ್ರಕಾರ ಈಗಾಗಲೇ ಕೆಳ ಸಮುದಾಯದ ಹಿಂದುಳಿದ ವರ್ಗದ ಸಮುದಾಯಗಳೇನಿದ್ದಾವೆ ಅವರನ್ನ ಜಾಗೃತಿ ಮಾಡುವಂತಹ ಕೆಲಸವನ್ನ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಮಾಡ್ತಾ ಇದ್ದಾರೆ. ಜೊತೆಗೆ ಸಾಹುಕಾರ ಜೊತೆಗೆ ಹೃದಯ ಶ್ರೀಮಂತಿಕೆಯನ್ನು ಹೊಂದ್ಕೊಂಡಿರುವಂತಹ ವ್ಯಕ್ತಿ ಅವರು, ಎಲ್ಲ ಜನರ ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗುವಂತಹ ವ್ಯಕ್ತಿ. ಅಂತಹ ವ್ಯಕ್ತಿ ಮುಂದಿನ ದಿನಗಳಲ್ಲಿ ಸಿಎಂ ಆಗಬೇಕು ಅನ್ನುವಂತಹ ವಿಚಾರವನ್ನ, ಇನ್ನೊಂದು ಕಡೆಗೆ ಕೇವಲ ಇದು ನನ್ನ ಆಸೆ ಅಲ್ಲ, ಎಲ್ಲಿ ಸತೀಶ್ ಜಾರಕಿಹೊಳಿ ಅವರು ಹೋಗ್ತಾರೆ ಆ ಸತೀಶ್ ಜಾರಕಿಹೊಳಿ ಹೋಗಿರುವಂತಹ ಸಂದರ್ಭದಲ್ಲಿ ಜನರು ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಅನ್ನುವಂತಹ ಘೋಷಣೆಯನ್ನ ಕೂಗ್ತಾರೆ. ಹಾಗಾಗಿ ಇದು ಎಲ್ಲರ ಆಶಯ ಅನ್ನುವಂತಹ ವಿಚಾರವನ್ನ ಎಚ್ ಆಂಜನೇಯ ಅವರು ಹೇಳ್ತಾರೆ. ಇವತ್ತು ಚಿತ್ರದುರ್ಗದಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮ ಇರುತ್ತೆ. ಆ ಕಾರ್ಯಕ್ರಮದಲ್ಲಿ ಎಚ್ ಆಂಜನೇಯ ಅವರು ಈ ಹಿಂದೆಯೂ ಸಹ ಸಿಎಂ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ ಸಮಾಜ ಕಲ್ಯಾಣ ಇಲಾಖೆಯನ್ನ ನಿಭಾಯಿಸಿರುವಂತಹ ವ್ಯಕ್ತಿಯವರು ಈಗ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವೇದಿಕೆ ಮೂಲಕವಾಗಿ ಸಂದೇಶ ರವಾನೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.